ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್. ಇವತ್ತು ಮಧುರೈಯಿಂದ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ವ್ಲಾಗಲ್ಲಿ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ, ಲಕ್ಕಿ ಪಾಪ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ. ಹಾಗೇನೆ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಈಗ ಎತ್ಕೊಂಡು ಹೊರಟಿದ್ದೀವಿ ಲಕ್ಕಿನ. ಫಸ್ಟ್ ಡೇ ಹೋಟೆಲಿಂದ ಚೆಕ್ಔಟ್ ಆದಮೇಲೆ ಇಲ್ಲಿ ಕೆಲವೊಂದು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ನಮ್ಮ ಅತ್ತಿಗೆ ನಮ್ಮನ್ನ ಫೋಟೋಸ್ ತೆಗಿತಾ ಇದ್ರು, ಹಾಗೆ ವಿಡಿಯೋ ಕೂಡ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ಇವರು ಗೀತಾ ಹಾರ್ಟ್ಸ್ ಅಂತ, ಇವ್ರ ಚಾನಲ್ ಲಿಂಕ್ನ ಕೊಡ್ತೀನಿ, ಇವ್ರನ್ನೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್ನ ಕೂಡ. ಚೆಕ್ಔಟಾ ನೆಕ್ಸ್ಟ್ ಎಲ್ಲಿಗೆ ಸರ್ಪ್ರೈಸಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮದುವೆ? ಹಾರಿಬಲ್ಲು, ತುಂಬ ಮಳೆ ಬಂದಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಫುಲ್ಲು. ಸೊ ಯಾರ್ಯಾರು ಮದುವೆಗೆ ಬರೋದು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಬಾಯ್ ಬಾಯ್. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಫೈನಲ್ ಹೊರಟಿದ್ದೀವಿ ರಾಮೇಶ್ವರಂಗೆ. ಟೈಮ್ ಪಾಸ್ಗೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ರಾಮೇಶ್ವರಂ ಬೀಚ್ ಬ್ರಿಡ್ಜು. ಆ ಕಡೆ ಮೇಲ್ ಕಾಣ್ತಾ ಇದೆಯಲ್ವಾ, ಅದು ವೆಹಿಕಲ್ಸ್ ಓಡಾಡೋಕ್ಕೆ, ಅದು ಟ್ರೈನ್ ಬ್ರಿಡ್ಜ್. ಅದೇನು ಇದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಡ್ತಾ ಇಲ್ಲ. ನಾವು ಹೋಗಿರೋದು ಹೊಸ ಬ್ರಿಡ್ಜ್ ಮೇಲೆ. ಬ್ರೇಕ್ಫಾಸ್ಟ್ ಮಾಡಿ ರೂಮಿಗೆ ಬಂದಿದ್ದೀವಿ. ಕೀಸ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ರೂಮಿಗೆ ಬಂದಿದ್ದೀವಿ, ರೆಡಿ ಆಗಿದ್ದೀವಿ. ಈಗ ಹೊರಟಿದ್ದೀವಿ ಬೀಚ್ ಹತ್ರ. ನಾನು ಲಕ್ಕಿ ಎಲ್ಲರೂ ರೆಡಿ ಆಗಿದ್ದೀವಿ. ಅವ್ರ ಪಪ್ಪ ಬಂದ್ಬಿಟ್ಟು ಅವ್ರ ಅಣ್ಣ ಮತ್ತು ಅತ್ತಿಗೆನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವರು ಸೆಕೆಂಡ್ ಫ್ಲೋರಲ್ಲಿದ್ದಾರೆ, ನಮ್ಮ ರೂಮ್ ಫಸ್ಟ್ ಫ್ಲೋರಲ್ಲಿದೆ. ಲಕ್ಕಿನ ಕರೀತಾ ಇದ್ರೆ ಅವಳು ಬಾಟಲಲ್ಲಿ ಆಟ ಆಡ್ಕೊತಿದ್ದಾಳೆ. ನೋಡಿ, ಬಾಟ್ಲ್ ಮೇಲೆ ಹಾಕ್ಕೊಂಡು ಅಳ್ತಿದ್ದಾಳೆ. ಈಗ ಎಲ್ಲಿಗೆ ತುಂಬ ಗಾಳಿ ಇತ್ತು ಗೈಸ್. ನಾವೇನು ಮಾತಾಡಿದ್ರು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಈ ಇಬ್ಬರು ಮಕ್ಕಳು ನಮ್ಮ ಅಣ್ಣನ ಮಕ್ಕಳು. ನನ್ನ ಹಸ್ಬೆಂಡ್ ಅಂತೂ ಪಾಪ ಅವನ್ನ ತುಂಬ ರೇಗಿಸ್ಬಿಟ್ರು, ನಮ್ಮ ಅಣ್ಣನ ಮಗನ್ನ. ಲಕ್ಕಿ ನಿದ್ದೆ ಮಾಡ್ತಾವಳೆ. ಇಲ್ಲಿ ಪಕ್ಕದಲ್ಲಿರೋನು ನಮ್ಮ ಭಾವನ ಮಗ. ಅವನಿಗೆ ಅವ್ರ ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರ ಜೊತೆನೂ ಇರ್ತಾನೆ ಇರಲಿಲ್ಲ ಅವನು. ಅದನ್ನು ನೋಡ್ಕೊಂಡು ನಗಾಡಿಕೊಂಡು ಮತ್ತೆ ನನ್ನ ಹಸ್ಬೆಂಡ್ ಏನು ಮಾಡಿದರು, ಪಾಪ ನಮ್ಮ ಅಣ್ಣನ ಮಗನ್ನ ಒಂದೇ ಸಮನೆ ರೇಗಿಸ್ತಾಯಿದ್ರು. ಅವನು ಅಳೋದೊಂದು ಬಾಕಿ ಇತ್ತು. ಸಾರಿ ಮಮ್ಮ, ತಪ್ಪಾಯಿತು ಬಿಡು ಅಂತ ಕೇಳೇ ಬಿಟ್ಟ ಪಾಪ ಮಗ. ಈಗ ಧನುಷ್ ಕೋಡಿಯಲ್ಲಿ ನಾವು ಲಂಚ್ ಮಾಡೋಕ್ಕಂತ ಬಂದಿದ್ದೀವಿ. ಸೊ ಚೆನ್ನಾಗಿತ್ತು. ಸ್ಯಾಂಡಲ್ಲಿ ಚೇರ್ಸ್ ಎಲ್ಲ ಹಾಕಿ ಇಟ್ಟಿದ್ರು. ಲಕ್ಕಿ ಗಣಪತಿ ಮಾಡ್ತೀನಿ ಅಂತ ಮಣ್ಣಲ್ಲಿ ಆಡಿದ್ದು ಆಟ. ಬಿಸಿ ಬಿಸಿ ಊಟ, ಫಿಶ್ ಫ್ರೈ, ರಸಮ್, ದಾಲು ಎಲ್ಲ ಕೊಟ್ಟರು. ಫ್ರಾನ್ಸು ಎಲ್ಲ ತಿಂದ್ವಿ ನಾವು.
ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು ಆಸಮ್ ಆಗಿತ್ತು. ಬಟ್ ಫುಡ್ ಮಾತ್ರ ಅನ್ಲಿಮಿಟೆಡಾಗಿ ಕೊಟ್ಟರು, ಚೆನ್ನಾಗಿತ್ತು. ನೋಡಿ ಇಲ್ಲೂ ಕೂಡ ಮಕ್ಕಳನ್ನ ರೇಗಿಸ್ಕೊಂಡು, ಊಟ ತಿನ್ನಬೇಕಾದ್ರೂ ರೇಗಿಸ್ಕೊಂಡು, ಇವಳು ಆಟ ಆಡಿದ್ದು ಅವಳ ಲೋಕನೇ ಅವಳಿಗೆ. ನಾವು ಊಟ ಮಾಡ್ತಿದ್ವಿ, ನನ್ನ ಹತ್ರ ತಿನ್ನಲಿಲ್ಲ ಅವಳು, ನಮ್ಮ ಅತ್ತಿಗೆ ಹತ್ರ ತಿನ್ನಿಸ್ಕೊಂಡ್ಳು. ಎಲ್ಲರೂ ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ಬೀಚ್ ಕಡೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಧನುಷ್ಕೋಡಿಯಲ್ಲಿದ್ದೀವಿ. ನಮ್ಮ ಇಂಡಿಯಾ ಲಾಸ್ಟ್ ಬಾರ್ಡರ್ ಇದೇನೆ, ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ಶ್ರೀಲಂಕಾ ತುಂಬ ಅಂದರೆ ತುಂಬ ಹತ್ರ, ಓಕೆನಾ. ಸೊ ನಾವಿಲ್ಲಿಂದ ಬೈನಾಕ್ಯುಲರಲ್ಲಿ ನೋಡ್ಬೋದು, ಅವ್ರು ತೋರಿಸ್ತಾರೆ. ಬಟ್ ಅದು ನಿಜನಾ ಸುಳ್ಳ ಅಂತ ಗೊತ್ತಿಲ್ಲ. ಓಕೆ, ಸೊ ನಾವು ಬೈನಾಕ್ಯುಲರಲ್ಲಿ ನೋಡ್ಬೋದು ಇಲ್ಲಿಂದ. ನೋಡಿ ಫ್ರೆಂಡ್ಸ್, ನಾವೆಲ್ಲೇ ನೋಡಿದ್ರು ಫುಲ್ಲು ನೀರೇ ಫ್ರೆಂಡ್ಸ್. ನಾವೆಲ್ಲೇ ನೋಡಿದ್ರು ಫುಲ್ಲು ನೀರೇ ಫ್ರೆಂಡ್ಸ್. ಇಂಡಿಯಾ ಲಾಸ್ಟ್ ಬಾರ್ಡರ್ ಇದ್ದೀವಿ ಫ್ರೆಂಡ್ಸ್ ನಾವು ಇವಾಗ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದ್ರ ಹೆಸರು ಧನುಷ್ಕೋಡಿ ಅಂತ. ಇವಳು ಸ್ಲೈಸ್ ಬಾಟ್ಲ್ ಇಟ್ಕೊಂಡು ನಿಂತಿದ್ಲು, ಅಲ್ಲಿ ಮಂಕಿ ಇದೆ ಅಂತ ಹೇಳ್ಬಿಟ್ಟು ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ರೆ ಆ ಮಂಕಿ ಲಕ್ಕಿ ಕಡೆನೇ ನೋಡ್ತಾ ಇತ್ತು. ನನಗೆ ಭಯ ಆಯಿತು, ಅದಕ್ಕೆ ನನ್ನ ಜ್ಯೂಸ್ ಬಾಟ್ಲ್ ತೆಗೆದ್ಬಿಟ್ಟು ನಮ್ಮ ಬಾವ ಅವ್ರ ಕೈಗೆ ಕೊಟ್ಬಿಟ್ಟೆ. ಅಲ್ಲಿ ವೀಡಿಯೋಸ್ ಮಾಡಿಕೊಂಡು ಮತ್ತು ಆ ಕಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಮತ್ತು ನೀರಲ್ಲಿ ಆಡೋಣ ಅಂಥೇಳಿ ಹೊರಟ್ವಿ ಎಲ್ಲರೂ. ಅವಳು ಎದ್ರುಕೋತಾಳೆ ಅಂತೇನೋ ಅಂದ್ಕೊಂಡು ನನಗೆ ಭಯ ಆಯಿತು. ಬಟ್ ಅವಳು ಎದ್ರುಕೊಳ್ಳೇ ಇಲ್ಲ, ಚೆನ್ನಾಗಿ ಓದ್ಲು, ನೀರಲ್ಲಿ ಆಟ ಆಡ್ತಾಯಿದ್ಲು. ಸರಿ ಎಲ್ಲ ಆಟ ಆಡಿ ಎಲ್ಲ ಆದಮೇಲೆ ಬಾರಮ್ಮ ಹೋಗೋಣ, ಟೈಮ್ ಆಯಿತು ಅಂತಂದರೆ ನಾನು ಬರಲ್ಲ ಪಪ್ಪ, ನನ್ನ ಎತ್ಕೋ ಅಂತೇಳಿ ತುಂಬ ಹಠ ಮಾಡಿದ್ಲು. ಸ್ಯಾಂಡಲ್ ಆಡಿದ್ದು ಅವಳು ಇಷ್ಟ ಬಂದಂಗೆ ಆಡ್ತಾಯಿದ್ಲು. ಬಾರಮ್ಮ ಸಾಕು ಹೋಗೋಣ ಅಂದರೂ ಕೂಡ ಅವಳು ಕೇಳಲೇ ಇಲ್ಲ. ನೀರು ಅಂದರೆ ಭಯ ಪಡ್ತಾರೆ ಎಷ್ಟೋ ಮಕ್ಕಳು, ನನಗೂ ಭಯ ಇತ್ತು ಅವಳನ್ನ ಕಳ್ಸೋಕೆ. ಬಟ್ ಅವಳಂತೂ ಒಂಚೂರು ಭಯನೇ ಪಡಲಿಲ್ಲ, ಎಷ್ಟು ಚೆನ್ನಾಗಿ ಆಟ ಆಡಿದ್ಲು ಗೊತ್ತಾ. ಇದು ಬೇ ಆಫ್ ಬೆಂಗಾಲ್, ಆ ಕಡೆ ಆಪೋಸಿಟಲ್ಲಿರೋದು ನಮ್ಮ ಇಂಡಿಯಾ ಬಾರ್ಡ್ರು. ಆ ಕಡೆ ಒಂದು ಬೀಚ್ ಇದೆ, ರೋಡ್ ಸೆಂಟ್ರಲ್ಲಿದೆ. ನಮ್ಮ ಇಂಡಿಯಾ ಎಂಡ್ ತನಕ ಹೋಗಿ ಬಂದಿದ್ದೀವಿ ನಾವು. ನೋಡಿ ಇದು ಬೇ ಆಫ್ ಬೆಂಗಾಲ್, ಇದು ಇಂಡಿಯಾ ಓಷನ್. ಇಲ್ಲಿ ಆಪೋಸಿಟಲ್ಲಿ ಎಂಡಲ್ಲೊಂದು ಪಿಲ್ಲರ್ ಇದೆ ನಮ್ಮ ಇಂಡಿಯಾದು, ಅದಾದಮೇಲೆ ಶ್ರೀಲಂಕಾ. ಇಂಡಿಯಾ ತುದೀಲಿದ್ದೀವಿ ನಾವು. ನಾವೀಗ ರೂಮಿಗೆ ಬಂದಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಕೊಂಡು ಮತ್ತೆ ಬಂದು ರೆಸ್ಟ್ ಮಾಡಬೇಕು. ಮತ್ತು ಬೆಳಿಗ್ಗೆ ರಾಮೇಶ್ವರಂ ಟೆಂಪಲ್ಗೆ ಹೋಗ್ಬಿಟ್ಟು ಆಫ್ಟರ್ನೂನ್ ಏನು ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ. ನಾಳೆ ನೈಟು ಇಲ್ಲಿಂದ ನಮ್ಗೆ ರಿಟರ್ನ್ ಬಸ್ ಇರೋದು ಬ್ಯಾಂಗ್ಳೂರಿಗೆ. ಈಗ ಡಿನ್ನರ್ ಟೈಮ್, ಈಗ ಡಿನ್ನರ್ ಮಾಡೋಕೆ ಹೋಗ್ಬಿಟ್ವಿ. ಫ್ರೈಡ್ ರೈಸ್ ತರಿಸ್ಕೊಂಡೆ ನಾನು, ನಮ್ಮ ಅಕ್ಕ ನೂಡಲ್ಸ್ ತರಿಸ್ಕೊಂಡ್ರು, ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡು ಚಪಾತಿ ಮತ್ತು ದಾಲ್ ತರಿಸ್ಕೊಂಡಿದ್ದಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಲಕ್ಕಿ ಪಾಪ ತಿನ್ನಲೇ ಇಲ್ಲ, ನಿದ್ದೆನೇ ಮಾಡ್ತಿದ್ದಾಳು. ಹಾಗೆಯೇ ಚಪಾತಿ ಏನಾದರೂ ಪಾರ್ಸಲ್ ತಗೊಂಡು ಹೋಗಿ ತಿನ್ನಿಸ್ತೀನಿ. ಚಪಾತಿನೂ ಟೇಸ್ಟ್ ಚೆನ್ನಾಗಿದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೈಟು ಬೀಚ್ಗೆ ಹೋಗಿ ಬಂದು ಟಯರ್ಡಾಗಿ ಮಲಗಿಬಿಟ್ಟಿದ್ವಿ. ಸೊ ಅದಕ್ಕೆ ಈಗ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗಲೇ ರೆಡಿ ಆಗಿದ್ದೀವಿ, 7:45 ಈಗ ಟೈಮು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೋಣ ಅಂಥೇಳಿ ಹೊರಟಿದ್ದೀವಿ. ನೋಡಿ ಲಕ್ಕಿ ರೆಡಿ ಆಗಿದ್ದಾಳೆ, ಅವಳ ಪಪ್ಪನ ಕೂಡ ರೆಡಿ ಮಾಡ್ತಿದ್ದಾಳೆ. ನೋಡಿ ಪೌಡ್ರೆಲ್ಲ ಹಾಕಿ ಬಫೆಲ್ಲ ತಗೊಂಡು. ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಜ್ಯೂಸ್ ಬೇಕಂತೆ, ಬೆಳಿಗ್ಗೆನೆ ಊರು ಬಿಟ್ಟು ಬಂದಾಗಿಂದ ಇವಳ್ದು ಜಾಸ್ತಿ ಆಗೋಗ್ಬಿಟ್ಟಿದೆ. ರಾಮೇಶ್ವರಂ ಟೆಂಪಲ್ ಅಲ್ಲಿ ಕಾಣ್ತಿದಾರಲ್ವ ಜನರು, ಅಲ್ಲಿ ತನಕನೂ ನಡ್ಕೊಂಡು ಹೋಗ್ಬೋದು. ನೋಡಿ ಎಲ್ಲಿದ್ದಾರೆ ಕಾಣಿಸ್ತಿದಾರಾ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು. ಚಿನ್ನಿ ಹೇಗಿದೆಮ್ಮ? ಸೂಪರಾ? ಓಕೆ.
ನೀವು ಕುಡಿದ್ರ ರೀ? ಅಲ್ಲಿ ದೋ. ಸರಿ. ಇದು ರಾಮೇಶ್ವರಂ ಟೆಂಪಲ್ಲು. ಒಳಗೆ ಹೋಗ್ತಾ ಇದ್ದೀವಿ. ಇದು ಮೇಲ್ ಮಾಡಿರೋದು ಹೀಗೆ ಮೋಲ್ಡ್ಗೆ. ನೋಡೋಣ ಒಳಗೆ ಎಂಟ್ರಿ. ಇದು ಮೊಬೈಲ್ ಅಲೋ ಇದೆ, ಇದ್ದರೆ ವಿಡಿಯೋ ಮಾಡಿ ಬ್ಲಾಗಲ್ಲಿ ಹಾಕ್ತೀನಿ. ಇಫ್ ಇನ್ ಕೇಸ್ ಅಲ್ಲಿ ಅಲೋ ಇಲ್ಲ ಅಂತಂದರೆ ಇದಿಷ್ಟು ಮಾತ್ರನೇ ನಾನು ತೋರ್ಸೋಕ್ಕೆ ಸಾಧ್ಯ. ಟೋಕನ್ ತಗೋತಾ ಇದ್ದೀವಿ ಸ್ಪೆಷಲ್ ಎಂಟ್ರಿಗೆ. ಈ ಟೆಂಪಲ್ಗೆ 4 ಗೋಪುರಗಳಿವೆ. ತುಂಬ ಬಿಸಿಲಿದೆ ಗೈಸ್. ಮಳೆ ಬಂದರೆ ಅಂತೂ ಹಂಗೆ ಬರುತ್ತೆ. ಈಗಿಷ್ಟು ಬಿಸಿಲಿದೆ, ಒಂದು 3 ಗಂಟೆಗೆಲ್ಲ ಮಳೆ ಬಂದ್ಬಿಡುತ್ತೆ. ಇದು 2 ದಿನದ ಬ್ಲಾಗ್ ಆಗಿರೋದ್ರಿಂದ ಲೆಂತ್ ಜಾಸ್ತಿ ಇದೆ. ನಾವು ದರ್ಶನ ಮುಗಿಸ್ಕೊಂಡು ಹೋಟೆಲ್ಗೆ ಬಂದಿದ್ವಿ ಲಂಚ್ಗಂತೇಳಿ. ಸೊ ನಮ್ಮ ರಯ ಮತ್ತು ನನ್ನ ಮಗಳು ಇಬ್ಬರು ಆಟ ಆಡಿಕೊಂಡು ಫನ್ ಮಾಡಿಕೊಂಡು ನಕ್ಕೊಂಡಿದ್ರು. ಇನ್ನು ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವ, ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ ಫನ್ ಮಾಡಿಕೊಂಡು ನಕ್ಕೊಂಡಿದ್ರು. ನಮ್ಮ ಅತ್ತಿಗೆ ಅಂತೂ ಸ್ವಲ್ಪ ಹೊತ್ತು ಸೀರಿಯಸ್ಸಾಗಿ ನೋಡ್ತಾಯಿದ್ರು ನಮ್ಮ ಭಾವ ಮತ್ತು ಹಸ್ಬೆಂಡ್ನ. ನೋಡ್ತಾ ಇನ್ನು ಹಾಗೆ ಫನ್ ಮಾಡಿಕೊಂಡು ಎಲ್ಲರೂ ಹೊರಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.